ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರಿಂದ ಜಗತ್ತಿನ ಸಜ್ಜನ ಸಮುದಾಯಕ್ಕೆ ಕೊಟ್ಟಂತಹ ದ್ವೈತ ದರ್ಶನ ಅಪರೂಪದ ಒಂದು ತತ್ವ ಮಾರ್ಗ. ಸಜ್ಜನರೆಲ್ಲ ವೇದಾಂತದಲ್ಲಿ ಸಂತತವಾಗಿ ಹರಿಯುವಂತಹ ಭಗವಂತನ ಸಚ್ಚಿಂತನೆ, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗದಂತಹ ಪ್ರಸಂಗ. ಎಲ್ಲರೂ ಕೂಡ ಆ ಸನ್ಮಾರ್ಗದಲ್ಲಿ ಎಡವುತ್ತಾ ಹೇಗೆ ನಾವು ವೇದಾಂತದಲ್ಲಿ ಪ್ರತಿಪಾದಿತನಾದ ಪರಮಾತ್ಮನನ್ನು ತಿಳಿಯೋದು ಅಂತ ಬಹಳವಾಗಿ ಕಷ್ಟಪಡುವ ಕಾಲದಲ್ಲಿ ಅಂತಹ ಸಜ್ಜನರಿಗೆ ಸನ್ಮಾರ್ಗ ಪ್ರದರ್ಶಕರಾಗಿ ಬಂದ ಮಹಾನುಭಾವರು ವಾಯುದೇವರ ಅವತಾರಿ ಭೂತರಾದಂತಹ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ. ಅಲ್ಲಿಯ ತನಕ ಭಗವಂತನ ಮನೆಗೆ ನಾವು ದಾರಿ ತೋರಿಸ್ತೇವೆ ಅಂತ ಅನೇಕ ಜನ ಮತಾಚಾರ್ಯರು ತಮ್ಮ ಮತ ಅಂದರೆ ಅಭಿಪ್ರಾಯ, ವೇದ ನಿರ್ಣಾಯಕವಾದಂತಹ ವೇದಾಂತ, ಇದಕ್ಕೆ ತಮ್ಮ ಅಭಿಪ್ರಾಯಗಳನ್ನು ಕೊಟ್ಟಿದ್ದರು. ಆದರೆ ಉಳಿದೆಲ್ಲರ ಅಭಿಪ್ರಾಯ ಅದನ್ನು ಕೂಲಂಕುಷವಾಗಿ ವಿಮರ್ಶೆ ಮಾಡಿ ವೇದವ್ಯಾಸ ದೇವರಿಗೆ ಇದು ಹೇಗೆ ಅಸಮ್ಮತ, ಇದು ಸಮ್ಮತವಾದದ್ದಲ್ಲ. ವೇದವ್ಯಾಸ ದೇವರ ಮಾತಿನಿಂದಲೇ ಅರ್ಥ ಮಾಡುವಂತಹ ಒಂದು ವಿಶಿಷ್ಟ ಶೈಲಿ ಜಗದ್ಗುರು ಮಧ್ವಾಚಾರ್ಯರದು. ಅವರು ಎಲ್ಲಿಯೂ ಕೂಡ ತಮ್ಮ ದರ್ಶನದಲ್ಲಿ ಇದು ನನ್ನ ಮಾತು, ನಾ ಹೇಳ್ತೇನೆ ಕೇಳಿ ಅಂತ ಎಲ್ಲಿಯೂ ಹೇಳೋಲ್ಲ. ಯಾವುದೇ ಒಂದು ಮಾತಿಗೆ, ಉಪನಿಷತ್ತುಗಳಿಗೆ, ವೇದಾಂತಕ್ಕೆ ಅರ್ಥ ಮಾಡುವ ಪ್ರಸಂಗ ಬಂದರೆ ಈ ಮಾತಿಗೆ ವ್ಯಾಸರು ಮತ್ತೆಲ್ಲಿ ಹೇಳಿದ್ದಾರೆ, ಇದರ ಅರ್ಥ ಏನು ಅಂತ ಆಚಾರ್ಯರು ತಮ್ಮ ಸ್ವಕಪೋಲ ಕಲ್ಪನೆ ಇಲ್ಲದೆ ತಚ್ಚೋಕ್ತಂ ಸ್ಕಾಂದೆ ಗಾರುಡೆ ಪಾದ್ಮೆ ಹೀಗೆ ಅಲ್ಲಲ್ಲಿ ವೇದವ್ಯಾಸದೇವರು ಎಲ್ಲಿ ಹೇಳಿದ್ದಾರೆ ಹಾಗೆ ತೋರಿಸ್ತಾ ಯೋ ವಿಪ್ರಲಂಬ ವಿಪರೀತ ಮತಿಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ. ಜಗದ್ಗುರು ಮಧ್ವಾಚಾರ್ಯರು ಈ ಭೂಮಿಯಲ್ಲಿ ಸಜ್ಜನರಿಗೆ ತೋರಿಕೊಟ್ಟ ಮಾರ್ಗ ತತ್ವ ಮಾರ್ಗ. ತತ್ವ ಅಂದರೆ ಅನಾರೋಪಿತಂ, ಯಾರು ಅದರ ಮೇಲೆ ಆರೋಪ ಮಾಡಲಿಕ್ಕೆ ಬರೋಲ್ಲ. ಏನೋ ದುರಾಗ್ರಹದಿಂದ ಪೀಡಿತರಾಗಿದ್ದರೆ ಮಾತ್ರ ಆರೋಪ ಮಾಡಬಹುದು. ಗುಣಗ್ರಾಹಿಗಳಾಗಿ ಯಾವುದೇ ಪೂರ್ವಾಗ್ರಹ ಪೀಡಿತ ಅಲ್ಲದಿದ್ದರೆ ನಿಷ್ಕಲ್ಮಶವಾದ ಮನಸ್ಸಿನಿಂದ ಕೇವಲ ತತ್ವಜ್ಞಾನ ತಿಳ್ಕೊಳ್ಬೇಕು ಅಂತ ಚಿಕಿತ್ಸಕ ಬುದ್ಧಿಯಿಂದ ಜಿಜ್ಞಾಸುವಾಗಿ ಎಲ್ಲ ಮತಾಚಾರ್ಯರ ಅಭಿಪ್ರಾಯವನ್ನು ನೋಡುವಾಗ ಆ ಎಲ್ಲದರ ಮಧ್ಯದಲ್ಲಿ ವಿರಾಜಮಾನವಾಗಿ ಸಜ್ಜನರ ಮನಸ್ಸು ಸೂರೆಗೊಂಡಂತಹ ಸನ್ಮಾರ್ಗವನ್ನು ಜಗತ್ತಿಗೆ ಕೊಟ್ಟ ಮಹಾನುಭಾವರು ಆನಂದತೀರ್ಥ ಭಗವತ್ಪಾದಾಚಾರ್ಯರು. ಅವರು ಕೊಟ್ಟ ಶಾಸ್ತ್ರ
ಸಮುದಾಯವನ್ನೇ ಸರ್ವಮೂಲ ಅಂತ ಕರೀತಾ ಇದ್ದಾರೆ. ಭಗವಂತನ ಬಗ್ಗೆ ಯಥಾರ್ಥವಾದ ತಿಳುವಳಿಕೆ ವೇದವ್ಯಾಸ ದೇವರಿಗೆ ಸಮ್ಮತವಾದಂತಹ ತತ್ವಶಾಸ್ತ್ರವನ್ನು ಜಗತ್ತಿಗೆ ಕೊಟ್ಟ ಮಹಾನುಭಾವರು. ಹಾಗೆ ಆಚಾರ್ಯರು ಕೊಟ್ಟ ಸತ್ಸಿದ್ಧಾಂತದ ಪದ್ಧತಿಯನ್ನೇ ಹಿಡಿದು ಆಚಾರ್ಯರ ಗ್ರಾಂಥಿಕ ಸೇವಾರೂಪದ ಕ್ರಾಂತಿ ಅದನ್ನು ಮಾಡಿದ ಮಹಾನುಭಾವರು ಪ್ರಾತಸ್ಮರಣೀಯರಾದ ಅನೇಕ ಜ್ಞಾನಿ ವರೆಣ್ಯರು. ಅವರಲ್ಲಿ ಪದ್ಮನಾಭ ತೀರ್ಥರೇ ಮೊದಲಾದ ಹೃಷಿಕೇಶ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಅಧೋಕ್ಷಜ ತೀರ್ಥರು, ಹೀಗೆ ಆಚಾರ್ಯರ ಕಾಲದಲ್ಲಿ ಆಚಾರ್ಯರನ್ನು ಕಂಡು ಅವರ ಎದುರಿಗೆ ಕುಳಿತು ಪಾಠವನ್ನು ಕೇಳಿ ಆಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗಿ ಆಚಾರ್ಯರ ಗ್ರಂಥಗಳಿಗೆ ಟೀಕೆಯನ್ನು ರಚನೆ ಮಾಡಿದ ಪ್ರಾಚೀನ ಟೀಕಾಕಾರರು ಅನೇಕ ಜನಗಳು. ಆದರೆ ಅದೇ ಪರಂಪರೆಯಲ್ಲಿ ಮುಂದೆ ಬಂದ ಮಹಾನುಭಾವರೇ ಶ್ರೀಮದ್ ಟೀಕಾಕೃತ್ಪಾದರು. ಆಚಾರ್ಯರ ಅನೇಕ ಗ್ರಂಥಗಳಿಗೆ ತಮ್ಮ ಅತ್ಯಪೂರ್ವವಾದ ಅಮೂಲ್ಯವಾದಂತಹ ಟೀಕೆಯನ್ನು ರಚನೆ ಮಾಡುವುದರ ಮೂಲಕ ಜಗತ್ತಿನಲ್ಲಿ ಟೀಕಾಚಾರ್ಯರು ಎಂಬುದಾಗಿಯೇ ಖ್ಯಾತಿಯನ್ನು ಪಡೆದ ಮಹಾನುಭಾವರು. ಅವರ ನಂತರದ ಸ್ಥಾನ ಅದು ಸಲ್ಲುವಂಥದ್ದು ಆರಾಧನೆ ನಾಯಕರಾಗಿರ್ತಕ್ಕಂತಹ ಶ್ರೀ ವ್ಯಾಸರಾಜರ ಗುರುಸಾರ್ವಭೌಮರಿಗೆ. ವ್ಯಾಸರಾಜ ಗುರುಸಾರ್ವಭೌಮರು ಅವರ ಅದ್ಭುತವಾದ ಗ್ರಂಥಗಳಿಂದ ಜಗತ್ತಿನ ಜಿಜ್ಞಾಸುಗಳಿಗೆ ಪರಿಚಿತರಾದವರು. ವ್ಯಾಸರಾಜ ಗುರುಸಾರ್ವಭೌಮರು ಅವರ ವೈದುಷ್ಯ, ಅವರ ಜ್ಞಾನದ ಆಳ ಅದು ಎಲ್ಲರಿಗೆ ಅರ್ಥ ಆಗುವಂಥದ್ದಲ್ಲ. ಅವರೇ ನಮ್ಮ ಮಂತ್ರಾಲಯ ಪ್ರಭುಗಳು, ವ್ಯಾಸರಾಜರೇ ಮಂತ್ರಾಲಯ ಪ್ರಭುಗಳು. ಅಪ್ಪಣ್ಣಾಚಾರ್ಯರು ರಾಯರನ್ನು ಕಂಡು ಆಡಿದ ಮಾತು ವಿದ್ವತ್ ಪರಿಜ್ಞೇಯ ಮಹಾವಿಶೇಷ. ರಾಯರನ್ನೇ ವಿದ್ವತ್ ಪರಿಜ್ಞೇಯ ಮಹಾವಿಶೇಷ ಅನ್ನಬೇಕಾದರೆ ಆ ಮಂತ್ರಾಲಯ ಪ್ರಭುಗಳು ಯಾರ ಗ್ರಂಥಕ್ಕೆ ತಾವು ಟಿಪ್ಪಣಿಯನ್ನು ರಚನೆ ಮಾಡಿದ್ದಾರೋ ಆ ಟಿಪ್ಪಣಿಗೆ ಮೂಲವಾದ ಗ್ರಂಥಕಾರರು ವ್ಯಾಸತೀರ್ಥರು. ಇನ್ನು ಅವರ ವಿಶೇಷ ವ್ಯಾಸರಾಜರ ಬಹುಮುಖ ವಿಶೇಷ. ಯಾವ ಮುಖವನ್ನು ಕೂಡ ಅಜ್ಞರು ಪರಿಚಯ ಮಾಡಿಕೊಳ್ಳೋದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಅವರನ್ನು ಪರಿಚಯ ಮಾಡಿಕೊಳ್ಬೇಕು, ಅವರ ಬಗ್ಗೆ ತಿಳ್ಕೊಳ್ಬೇಕು. ಅವರ ಗ್ರಂಥದ ಆಳದ ಅರಿವು ಅದು ಮಂತ್ರಾಲಯ ಪ್ರಭುಗಳಂಥ ಮಹಾನುಭಾವರಿಗೆ ಮಾತ್ರ. ಅವರು ತಮ್ಮ ಅತ್ಯಪೂರ್ವವಾದ ಗ್ರಂಥ ಜಾಲಗಳ ಒಳಗೆ ಏನೆಲ್ಲ ತತ್ವಗಳನ್ನು ಇಟ್ಟಿದ್ದಾರೆ ಅದು ಕೇವಲ ಮಂತ್ರಾಲಯ ಪ್ರಭುಗಳಂತಹ ಮಹಾನುಭಾವರಿಗೆ ಮಾತ್ರ ಅವರ ಗ್ರಂಥ ಅದರ ಪರಿಚಯ ಆಗಲಿಕ್ಕೆ ಸಾಧ್ಯ. ನಾವು ಸುಮ್ಮನೆ ಹೇಳ್ತೀವಿ, ಆಗಾಗ ಹೇಳ್ತೀವಿ ವ್ಯಾಸತ್ರಯಗಳು ಅಂತ. ಅದರೇನು ಸಾಮಾನ್ಯ ಗ್ರಂಥಗಳಲ್ಲ. ನಮ್ಮ ಸತ್ಸಿದ್ಧಾಂತದ ಮೇರುಕೃತಿಯಾದಂತಹ ಶ್ರೀಮನ್ಯಾಯ ಸುಧೆಯ ಅಧ್ಯಯನ ಮಾಡಿದ ಮೇಲೆ ಅಧ್ಯಯನ ಮಾಡಲಿಕ್ಕೆ ಅರ್ಹತೆ ಬರುತ್ತೆ ವ್ಯಾಸತೀರ್ಥರ ಗ್ರಂಥಗಳನ್ನು. ವ್ಯಾಸತೀರ್ಥರು ಏನು ತಾವು ಚಂದ್ರಿಕಾದಿ ಗ್ರಂಥಗಳನ್ನು, ತರ್ಕತಾಂಡವ ಮೊದಲಾದ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಇದರ ಅಧ್ಯಯನಕ್ಕೆ ಅವನು ಯೋಗ್ಯ ಆಗಬೇಕಾದರೆ ಆಚಾರ್ಯರ ಸತ್ಸಿದ್ಧಾಂತದ ಎಲ್ಲ ಮೇರು ಕೃತಿಗಳ ಅಧ್ಯಯನ ಮೊದಲಾಗಿರಬೇಕು. ಅದರಲ್ಲಿ ಅತ್ಯಂತ ಉತ್ಕೃಷ್ಟವಾದ ಶ್ರೀಮನ್ಯಾಯ ಸುಧೆಯನ್ನು ಅರ್ಥ ಮಾಡಿಕೊಳ್ಳದವನಿಗೆ ವ್ಯಾಸತೀರ್ಥರ ಮಾತುಗಳು ಅರ್ಥ ಆಗೋಲ್ಲ.
ಯಾಕೆಂದರೆ ತಮ್ಮ ಒಂದು ಗ್ರಂಥಗಳಲ್ಲಿ ಶ್ರೀ ವ್ಯಾಸತೀರ್ಥರು ಅನೇಕ ಮಹನೀಯರ ಗ್ರಂಥಗಳನ್ನು ಉದಾಹರಿಸ್ತಾರೆ. ಪದ್ಮನಾಭ ತೀರ್ಥರ ಗ್ರಂಥಗಳು ಅಲ್ಲಿ ಬರುತ್ತೆ. ಸಂನ್ಯಾಯ ರತ್ನಾವಲಿ, ಆನಂತರದಲ್ಲಿ ಜಯತೀರ್ಥರ ತತ್ವಪ್ರಕಾಶಿಕೆ, ಅನೇಕ 5-6 ಗ್ರಂಥಗಳನ್ನು ಏಕಕಾಲಕ್ಕೆ ವಿಮರ್ಶೆ ಮಾಡ್ತಾ ಉಪನ್ಯಾಸಾತ್ಮಕವಾದಂತಹ ಪ್ರಬಂಧಗಳು ವ್ಯಾಸತೀರ್ಥರಿಂದ ರಚಿತವಾದದ್ದು. 5-6 ಗ್ರಂಥಗಳನ್ನು ತಲೆಯಲ್ಲಿಟ್ಟವರಿಗೆ ಮಾತ್ರ ವ್ಯಾಸತೀರ್ಥರ ಈ ಮಾತು ಎಲ್ಲಿಗೆ ಹೊರಟಿದೆ ಅಂತ ಅರ್ಥ ಆಗುತ್ತೆ. ಆ ನಿಟ್ಟಿನಲ್ಲಿ ವ್ಯಾಸತೀರ್ಥರನ್ನು ಪರಿಚಯ ಮಾಡಿಕೊಡುವ ತಾಕತ್ತು ನನಗಿಲ್ಲ. ಮಾಡಿಕೊಡುವ ವಿದ್ವಾಂಸರು ಬಂದು ಕೂತು ಏನಾದರೂ ಹೇಳಿದ್ರು ಮಾಡಿಕೊಳ್ಳುವ ಯೋಗ್ಯತೆ ಇರುವ ಜನ ಬಹಳ ಅಪರೂಪ. ಅದಕ್ಕಾಗಿ ಸುಲಭ ಸಾಧ್ಯವಾದ ಕನ್ನಡದ ಕನ್ನಡಿಯಲ್ಲಿ ಹಿರಿಯ ಭಕ್ತರಾದ ವ್ಯಾಸತೀರ್ಥರನ್ನು ದಾಸರು ನಮಗೆ ಪರಿಚಯ ಮಾಡಿಕೊಡ್ತಾರೆ. ನೀವಿಷ್ಟು ತಿಳ್ಕೊಳ್ಳಿ, ಈಸು ಮುನಿಗಳಿದ್ದೇನು ಮಾಡಿದರೂ ವ್ಯಾಸಮುನಿ ಮಧ್ವಮತವ ಉದ್ಧರಿಸಿದ. ನಿಮಗೊಂದು ಸ್ವಲ್ಪ ಅರ್ಥ ಆಯಿತು, ಗ್ರಂಥ ಅರ್ಥ ಆಗದಿದ್ದರೂ ಇಷ್ಟಂತೂ ಅರ್ಥ ಆಯಿತು, ವ್ಯಾಸರಾಜರು ದೊಡ್ಡವರು ಅಂತ ಗೊತ್ತಾಯಿತು. ಇವತ್ತು ಹಿಂದಿನ ಮುಂದಿನ ವ್ಯಾಸತೀರ್ಥರ ಹಿಂದಿನ ವ್ಯಾಸತೀರ್ಥರ ಮುಂದಿನ ವ್ಯಾಸತೀರ್ಥರ ಹಿಂದಿನ ಗುರುಗಳು ಏನು ಜಯತೀರ್ಥರು, ಪದ್ಮನಾಭ ತೀರ್ಥರು, ಶ್ರೀಪಾದರಾಜರು, ಬ್ರಹ್ಮಣ್ಯ ತೀರ್ಥರು ಬಂದರು. ವ್ಯಾಸತೀರ್ಥರ ನಂತರ ಯಾರೆಲ್ಲ ಬಂದರು, ಇವರು ಎಲ್ಲರಿಗೆ ಮಧ್ಯದಲ್ಲಿ ಕುಳಿತವರು ವ್ಯಾಸರಾಜರು. ವ್ಯಾಸರಾಜರ ತಲೆಯಲ್ಲಿ, ವ್ಯಾಸರಾಜರ ಗ್ರಂಥದಲ್ಲಿ ಆ ಎಲ್ಲ ಜ್ಞಾನಿಗಳ ಗ್ರಂಥ ಇದೆ. ಗ್ರಂಥ ರೂಪದಲ್ಲಿ ವ್ಯಾಸರಾಜರಲ್ಲಿ ಜಯತೀರ್ಥರೇ ಮೊದಲಾದ ಮೂಲ ಗುರುಗಳು ಅಲ್ಲಿ ಕೂತರೆ. ಮಂತ್ರಾಲಯ ಪ್ರಭುಗಳಂಥ ಮಹಾನುಭಾವರು ವ್ಯಾಸತೀರ್ಥರ ಸನ್ನಿಧಾನದಲ್ಲಿ ಶಿಷ್ಯರಾಗಿ ನೇರ ಸಂಬಂಧ ಇಲ್ಲದಿದ್ದರೂ ರಾಘವೇಂದ್ರ ಸ್ವಾಮಿಗಳು ಪ್ರಕಾಶ ಅನ್ನುವ ಗ್ರಂಥವನ್ನು ರಚನೆ ಮಾಡುವಾಗ ವ್ಯಾಸತೀರ್ಥರ ಚಂದ್ರಿಕೆಯನ್ನು ಮುಂದಿಟ್ಟು ಕೂತಿದ್ದಾರೆ. ವ್ಯಾಸತೀರ್ಥರ ಚಂದ್ರಿಕಾ ಗ್ರಂಥ ಬೇರೆ ಅಲ್ಲ, ವ್ಯಾಸತೀರ್ಥರು ಬೇರೆ ಅಲ್ಲ. ರೂಪಮನ್ಯ ದಿವ ಧನ್ಯಮಾತ್ಮನ ಜಗದ್ಗುರು ಮಧ್ವಾಚಾರ್ಯರ ಮಾತುಗಳು ಎಲ್ಲ ಕಡೆ ಪ್ರಚಾರ ಆಗಬೇಕಂತಾದರೆ ವ್ಯಾಸತೀರ್ಥರು ಬೇಕು. ಈಸು ಮುನಿಗಳಿದ್ದೇನು ಮಾಡಿದರೂ ಅದೆಲ್ಲವನ್ನು ವ್ಯಾಸಮುನಿ ಮಾಡಿದ್ದಾರೆ.